ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆದ್ಮೇಲೆ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಸ್ಲಾಟ್ಗಳಲ್ಲಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಅದರಲ್ಲೂ ನಂಬರ್ 3 ಸ್ಲಾಟ್ನಲ್ಲಿ ಎಕ್ಸ್ಪೆರಿಮೆಂಟ್ ನಿಂತೇ ಇಲ್ಲ. ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಶಾಕಿಂಗ್ ವಿಚಾರ ಅಂದರೆ ನಂಬರ್ 3 ಸ್ಲಾಟ್ನಲ್ಲಿ ಆಡ್ತಾ ಇರುವಂಥ ಯಾರೊಬ್ಬರಿಂದಲೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಹಾಗಾದರೆ ಪದೇ ಪದೇ ಆಟಗಾರರನ್ನ ಬದಲಾವಣೆ ಮಾಡ್ತಾ ಇರೋದೇ ಫೇಲ್ಯೂರ್ಗೆ ಕಾರಣನ? ಯಾರೆಲ್ಲ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ರು, ಹೇಗಿತ್ತು ಅವರ ಪರ್ಫಾರ್ಮೆನ್ಸ್, ತಂಡಕ್ಕೆ ಹೇಗೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ ಸದ್ಯ 3ನೇ ಸ್ಲಾಟ್ ಅನ್ನೋದು ಗೆಸ್ಟ್ ಅಪಿಯರೆನ್ಸ್ ತರ ಆಗೋಗಿದೆ. ಒಂದು ಪಂದ್ಯದಿಂದ ಮತ್ತೊಂದು ಪಂದ್ಯಕ್ಕೆ ಆಟಗಾರರು ಬದಲಾಗ್ತಾ ಇದ್ದಾರೆ. ಆದರೆ ಈ ನಂಬರ್ನಲ್ಲಿ ಆಡಿದಂತ ಯಾರೊಬ್ಬರಿಗೂ ಕೂಡ ಕಂಟಿನ್ಯೂಸ್ ಆಗಿ ಸ್ಲಾಟ್ ಸಿಕ್ಕಿಲ್ಲ. ಆಡಿರೋರಿಂದಲೂ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ಸದ್ಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟೆಸ್ಟ್ ಪಂದ್ಯ ಶುರುವಾಗಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಹೀಗಾಗಿ ಭಾರತ ಫಸ್ಟ್ ಬ್ಯಾಟಿಂಗ್ಗೆ ಇಳಿಬೇಕಾಯಿತು. ಅದರಂತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಟೀಮ್ ಇಂಡಿಯಾಗೆ ಉತ್ತಮ ಆರಂಭ ಸಿಗಲಿಲ್ಲ. KL ರಾಹುಲ್ 2 ರನ್ ಗಳಿಸಿ ಔಟ್ ಆಗಿದ್ರು. ರಾಹುಲ್ ಪೆವಿಲಿಯನ್ ಸೇರಿದ ಬಳಿಕ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಿದ್ದೇ ಕರುಣ್ ನಾಯರ್. ಕಳೆದ ಪಂದ್ಯದಲ್ಲಿ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಕರುಣ್ ನಾಯರ್ 2ನೇ ಪಂದ್ಯಕ್ಕೆ ಮುಂಬಡ್ತಿ ಪಡೆದು 3ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಿದ್ರು. ಬಟ್ ಒನ್ಸ್ ಅಗೇನ್ ಕರುಣ್ ರಿಂದಲೂ ಕೂಡ 3ನೇ ಸ್ಲಾಟ್ನಲ್ಲಿ ಬಿಗ್ ಸ್ಕೋರ್ ಬರಲಿಲ್ಲ. ಕಳೆದ 7 ಟೆಸ್ಟ್ ಪಂದ್ಯಗಳಲ್ಲಿ 5 3ನೇ ಸ್ಲಾಟ್. ಆಕ್ಚುಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ 3ನೇ ಕ್ರಮಾಂಕದಲ್ಲಿ ಆಡಿದ್ದು ಸಾಯಿ ಸುದರ್ಶನ್. ಆದರೆ ಸಾಯಿ ಸುದರ್ಶನ್ ರನ್ನ 2ನೇ ಪಂದ್ಯಕ್ಕೆ ಪ್ಲೇಯಿಂಗ್ 11 ಇಂದ ಕೈ ಬಿಡಲಾಗಿತ್ತು. ಹೀಗಾಗಿ ಕರುಣ್ ನಾಯರ್ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಯಿತು. ಬಟ್ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಟೀಮ್ ಇಂಡಿಯಾ ಕಳೆದ 7 ಪಂದ್ಯಗಳಲ್ಲಿ 5 ಬ್ಯಾಟರ್ಗಳನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದೆ. ಅಂದ್ರೆ ಯಾವುದೇ ಬ್ಯಾಟ್ಸ್ಮನ್ ಕೂಡ ಸ್ಥಿರವಾಗಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸೋಕೆ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಕಳೆದ 7 ಪಂದ್ಯಗಳಲ್ಲಿ 3ನೇ ಕ್ರಮಾಂಕದ ಹಾವು ಏಣಿ ಆಟದ ಬಗ್ಗೆ ನೋಡ್ತಾ ಹೋಗೋಣ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ 3ನೇ ಕ್ರಮಾಂಕದಲ್ಲಿ ಆಡಿದ್ದು ಕನ್ನಡಿಗ ದೇವದತ್ ಪಡಿಕ್ಕಲ್. ಪಡಿಕ್ಕಲ್ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಡಕ್ಔಟ್ ಆದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ 25 ರನ್ ಗಳಿಸಿ ಔಟ್ ಆಗಿದ್ರು. ಸೊ ಬಿಗ್ ಸ್ಕೋರ್ ಬರಲಿಲ್ಲ ಅಂತ ಸರಣಿಯ 2ನೇ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ 31 ರನ್ ಗಳಿಸಿದ್ದ ಗಿಲ್ 2ನೇ ಇನ್ನಿಂಗ್ಸ್ ನಲ್ಲಿ 21 ರನ್ಗಳಿಗೆ ಆಟ ಮುಗಿಸಿದ್ರು. ಆ ಬಳಿಕ 3ನೇ ಪಂದ್ಯದಲ್ಲೂ ಕೂಡ ಗಿಲ್ ರನ್ನೇ ಮುಂದುವರೆಸಲಾಯಿತು. 3ನೇ ಪಂದ್ಯದ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಗಿಲ್ 1 ರನ್ ಗಳಿಸಿ ಔಟ್ ಆಗಿದ್ರು. ಇನ್ನು ಮ್ಯಾಚ್ ಡ್ರಾ ಆಗಿದ್ರಿಂದ 2ನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಬೀಸೋಕೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಅಚ್ಚರಿ ಅಂದ್ರೆ ಸರಣಿಯ 4ನೇ ಟೆಸ್ಟ್ ಪಂದ್ಯದಲ್ಲಿ KL ರಾಹುಲ್ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ 24 ರನ್ ಗಳಿಸಿ ಔಟ್ ಆಗಿದ್ದ ರಾಹುಲ್ 2ನೇ ಇನ್ನಿಂಗ್ಸ್ ನಲ್ಲಿ ಡಕ್ಔಟ್ ಆಗಿದ್ರು. ಇದಾದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದಲ್ಲಿ ಮತ್ತೆ ಶುಭ್ಮನ್ ಗಿಲ್ ಅವರನ್ನೇ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಈ ಪಂದ್ಯದಲ್ಲಿ ಗಿಲ್ ಮೊದಲ ಇನ್ನಿಂಗ್ಸ್ ನಲ್ಲಿ 20 ರನ್ ಗಳಿಸಿದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ 13 ರನ್ಗಳಿಗೆ ಸುಸ್ತಾಗಿದ್ರು. ಸೊ ಈ 5 ಪಂದ್ಯಗಳಲ್ಲೂ ಕೂಡ ಯಾವೊಬ್ಬ ಪ್ಲೇಯರ್ ಕೂಡ ನಂಬರ್ 3 ಸ್ಲಾಟ್ ನಲ್ಲಿ ಅರ್ಧ ಶತಕ ಕೂಡ ಬಾರಿಸೋಕೆ ಸಾಧ್ಯವಾಗಿರಲಿಲ್ಲ. ಇದೀಗ ಟೆಸ್ಟ್ ಕ್ರಿಕೆಟ್ ನಿಂದ ವಿರಾಟ್ ಕೊಹ್ಲಿ ನಿವೃತ್ತರಾಗಿರೋದ್ರಿಂದ 4ನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಕಣಕ್ಕಿಳಿತಾ ಇದ್ದಾರೆ. ಇತ್ತ ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ 4ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದಾರೆ. ಸೊ ಆಂಗ್ಲರ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಆದ್ರೆ ಸುದರ್ಶನ್ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಡಕ್ಔಟ್ ಆದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ 30 ರನ್ ಗಳಿಸಿದ್ರು. ಸೊ ಈಗ ಸಾಯಿ ಸುದರ್ಶನ್ ಅವರನ್ನ 2ನೇ ಪಂದ್ಯದಿಂದ ಕೈ ಬಿಡಲಾಗಿದೆ. 3ನೇ ಕ್ರಮಾಂಕದಲ್ಲಿ ಕರುಣ್ ನಾಯರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ವಿಪರ್ಯಾಸ ಅಂದ್ರೆ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕರುಣ್ ನಾಯರ್ 31 ರನ್ಗಳಿಗೆ ಔಟ್ ಆಗಿದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ನಲ್ಲೂ ಕೂಡ ಇವರಿಂದ ಬಿಗ್ ಸ್ಕೋರ್ ಬಂದಿಲ್ಲ ಅಂದ್ರೆ ಮತ್ತೆ 3ನೇ ಕ್ರಮಾಂಕದ ಬ್ಯಾಟರ್ ಬದಲಾದ್ರೂ ಕೂಡ ಅಚ್ಚರಿ ಇಲ್ಲ. ಸೊ ಇಲ್ಲಿ ಟೀಮ್ ಇಂಡಿಯಾ ಕಳೆದ 7 ಟೆಸ್ಟ್ ಪಂದ್ಯಗಳಲ್ಲಿ 5 ಬ್ಯಾಟರ್ಗಳನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದೆ. ಬಟ್ ಯಾರೊಬ್ಬರಿಂದಲೂ ಕೂಡ ಹಾಫ್ ಸೆಂಚುರಿ ಕೂಡ ಬಂದಿಲ್ಲ. ಅರ್ಧ ಶತಕ ಬಿಡಿ, 31 ರನ್ಗಳು ಬಂದಿರೋದೇ ಹೈಯೆಸ್ಟ್ ಆಗಿದೆ. ನಾರ್ಮಲಿ ಓಪನಿಂಗ್ ಬ್ಯಾಟರ್ಗಳ ವಿಕೆಟ್ ಬಿದ್ದಾಗ ತಂಡವನ್ನ ಬಿಗ್ ಸ್ಕೋರ್ನತ್ತ ಕೊಂಡೊಯ್ಯುವಂತ ಜವಾಬ್ದಾರಿ 3ನೇ ಸ್ಲಾಟ್ ಬ್ಯಾಟರ್ ಮೇಲಿರುತ್ತೆ. ಹೆಚ್ಚಿನ ನಿರೀಕ್ಷೆಗಳು ಇರುತ್ತೆ. ಹಾಗೆ ಇವರು ಟಾಪ್ ಆರ್ಡರ್ ಬ್ಯಾಟರ್ ಕೂಡ ಆಗಿರ್ತಾರೆ, ಹಾಗೆ ಸ್ಟಾರ್ ಪ್ಲೇಯರ್ ಕೂಡ ಆಗಿರ್ತಾರೆ. ಬಟ್ ಯಾವೊಬ್ಬ ಬ್ಯಾಟರ್ ಕೂಡ ಅಂತ ಭರವಸೆಯನ್ನ ಮೂಡಿಸಿಲ್ಲ. ಹಾಗೆ ಅವರ ಬ್ಯಾಟ್ ಇಂದ ಅಂತ ಆಟ ಕೂಡ ಬಂದಿಲ್ಲ. ಇತ್ತ ಮ್ಯಾನೇಜ್ಮೆಂಟ್ ಕೂಡ ಯಾರೊಬ್ಬರಿಗೂ ಕೂಡ ಕಂಟಿನ್ಯೂಸ್ ಆಗಿ ಅವಕಾಶಗಳನ್ನು ಕೂಡ ಕೊಡ್ತಾ ಇಲ್ಲ.
ಅವ್ರು ಬಿಟ್ಟು ಅವ್ರು ಯಾರು ಅನ್ನೋ ಹಾಗೆ ಎಲ್ಲರ ಮೇಲೂ ಕೂಡ ಪ್ರಯೋಗ ಮಾಡ್ತಾ ಇದೆ. ಇದೇ ಪ್ರಯೋಗ ತಂಡಕ್ಕೂ ಕೂಡ ಹೊಡೆತ ಕೊಡ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಂಬರ್ 3 ಸ್ಲಾಟ್ ಇಂಪಾರ್ಟೆನ್ಸ್ ಎಷ್ಟು, ಫೇಲ್ಯೂರ್ಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.